ನಿಮ್ಮೆಲ್ರಿಗೂ ಗೊತ್ತೇ ಇದೆ ನಾನು ಆಲ್ರೆಡಿ ಭಾರತಕ್ಕೆ ಬಂದಾಗಿದೆ ಅಂತ. ಹಾ, ಇದು ನಾನೇ. ಮತ್ತೆ ಇವಾಗ ನಾವು ಹೊಡ್ತಾ ಇರೋದು ಬೆಂಗಳೂರಿಂದ ಮೈಸೂರಿಗೆ. ರೋಡಲ್ಲಿ ಸಿಗೋ ಬೆಟ್ಟ ಗುಡ್ಡಾಣ ನೋಡ್ಕೊಂಡು ಗ್ಯಾಂಗ್ಸ್ಟರ್ ತರ ನಮ್ಮ ಟೂಲ್ಸ್ ಅನ್ನು ಜೊತೆಗೆ ತಗೊಂಡು ಸರಿಸುಮಾರು 2.5 ಗಂಟೆಗಳ ಪಯಣದ ನಂತರ ನಮ್ಮ ಗಾಡಿ ಬಂದು ತಲುಪಿದ್ದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ. ಆದ್ರೂ ನಮ್ ಕಲರ್ ಅಲ್ಲಿ ಏನೋ ಡಿಫ್ರೆನ್ಸ್ ಇದೆ ಅಲ್ವಾ? ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಪಾರ್ಕಿಂಗ್ ಟಿಕೆಟ್ ನ ತಗೊಂಡು ಗಾಡಿನ ಒಳಗಡೆ ಪಾರ್ಕ್ ಮಾಡಿಬಿಟ್ಟು ಸೀದಾ ನಾವು ದೇವಸ್ಥಾನದ ಕಡೆ ಹೊರಟ್ವಿ. ಏನೇ ಹೇಳಿ, ಇವಾಗ ಗಾಡಿನಲ್ಲಿ ಈ ತರ ಬರೋದಕ್ಕಿಂತ ಮುಂಚೆ ಬರ್ತಾ ಇದ್ದ ಹಾಗೆ ಕಾಲ್ನಡಿಗೆಯಲ್ಲಿ ಬೆಟ್ಟನ ಹತ್ಕೊಂಡು ಬರೋ ಖುಷಿನೇ ಬೇರೆ. ನಿಧಾನಕ್ಕೆ ನಡ್ಕೊಂಡು ಹೋಗಿ ನಮ್ಮ ಸಂಸ್ಕೃತಿಯನ್ನ ಕಣ್ತುಂಬ್ಕೊಳ್ತಾ, ನಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಪಡ್ತಾ ಅಜ್ಜಿ ಹತ್ರ ಹೋಗ್ಬಿಟ್ಟು ಕಾಯಿ ಹೂವ ಎಲ್ಲ ತಗೊಂಡು ತಾಯಿಯ ದರ್ಶನಕ್ಕೆ ಮುಂದಾದ್ವಿ. ನನ್ನ ಉದ್ದೇಶ ವಿಡಿಯೋ ಮಾಡೋದಾಗಿರ್ಲಿಲ್ಲ, ಅದಕ್ಕೆ ಯಾವುದೋ ವಿಡಿಯೋ ಒಳಗಡೆ ಮಾಡ್ಕೊಂಡಿಲ್ಲ. ಎಲ್ಲ ಆಗ್ತಾ ಇದ್ದಾಗೆ ಹೊಟ್ಟೆನ ಸ್ವಲ್ಪ ತಣ್ಣಗ್ ಮಾಡ್ಕೊಳಕ್ ಬಂದ್ವಿ. ಯಾಕೋ ಗೊತ್ತಿಲ್ಲ, 5 ಸ್ಟಾರ್ ಹೋಟೆಲ್ ನಲ್ಲಿ ಮಾಡೋ ತಿಂಡಿಗಿಂತ ಮೈಸೂರಲ್ಲಿ ಈ ತರ ಮರ ಗಿಡಗಳ ನಡುವೆ ಕ್ಲೀನ್ ಆಗಿ ರುಚಿಯಾಗಿ ತಿಂಡಿನ ಕೊಡೋರು ತುಂಬಾ ಜನ ಇರ್ತಾರೆ. ಹಾಗೆ ಇಲ್ಲಿ ತಿನ್ನೋ ಖುಷಿನೇ ಬೇರೆ. ಅದಕ್ಕೆ 1 ಪ್ಲೇಟ್ ಇಡ್ಲಿ ವಡ ತಗೊಂಡು ಮರದ ಕೆಳಗೆ ತಣ್ಣಗೆ ಕೂತ್ಕೊಂಡು ಸರಿಯಾಗಿ 3 ಇಡ್ಲಿನ ಬ್ಯಾಟಿಂಗ್ ಮಾಡಿದೆ. ದರ್ಶನದಿಂದ ಕಣ್ಣು ತಂಪಾಯ್ತು, ಇಡ್ಲಿಯಿಂದ ಹೊಟ್ಟೆ ತಂಪಾಯ್ತು. ಹಂಗಿರ್ಬೇಕಾದ್ರೆ ಈ ಬಿಸಿಲಲ್ಲಿ ನಾವ್ ಎಲ್ಲಿಗೆ ಹೋಗ್ತಿದೀವಿ ಅನ್ಕೋತಿದ್ದೀರಾ? ಇವಾಗ ನಾನು ಹೋಗ್ತಾ ಇರೋದು ಪಕ್ಷಿರಾಜಪುರಕ್ಕೆ. ಆಕ್ಚುಲಿ ನಮ್ಮ ಅಪ್ಪ ಅಮ್ಮ ಬಂದು ಯಾವಾಗಿಂದನೂ ಆದಿವಾಸಿ ಹೇರ್ ಆಯಿಲ್ ಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೋದನ್ನೆಲ್ಲ ನಂಬಕ್ಕಾಗಲ್ಲ ಅಂತ ನಾನೇ ಬೇಡ ಅಂತ ಇದ್ದೆ. ಹಿಂಗಿ ಪೋತ್ಲಿ ನಾವ್ ಹೆಂಗಿದ್ರು ಮೈಸೂರಿಗೆ ಬಂದಿದೀವಿ. ನಮ್ಮ ಹಕ್ಕಿ ಪಿಕ್ಕಿ ಜನಾಂಗದವರು ಕೂಡ ಇರೋದು ಮೈಸೂರಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವ ಪಕ್ಷಿರಾಜಪುರದಲ್ಲಿ ಅಂತ ನಮ್ಗೆ ಗೊತ್ತಾಯ್ತು. ಅದಕ್ಕೆ ಹೆಂಗಿದ್ರು ಇಲ್ಲಿ ತನಕ ಬಂದ್ಬಿಟ್ಟಿದೀವಿ, ಡೈರೆಕ್ಟ್ ಆಗಿ ನೋಡೇ ಬಿಡೋಣ, ಚೆನ್ನಾಗಿದೆ ಅನ್ಸಿದ್ರೆ ನಾವು ತಗೊಳ್ಳೋಣ ಅಂತ ಅಲ್ಲಿಂದ ಹೊರಟ್ವಿ. ಅಂದಾಗೆ ಹಕ್ಕಿ ಪಿಕ್ಕಿ ಜನಾಂಗ ಅಂದ್ರೆ ಅದೇ ಆದಿವಾಸಿಯವರು. ಮೂಲತಃ ಎಣ್ಣೆಯನ್ನ ಕಂಡು ಹಿಡಿದಿದ್ದು ಅವರೇ. ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಕರ್ನಾಟಕಕ್ಕೆ अपने हक्की पिक्की समुदाय के भाई बहनों से मिलने का अवसर मिला. ಆದ್ರೆ ಇವಾಗ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಕಣ್ಣಾರೆ ನೋಡದೆ ಹೇಗ್ ನಂಬೋದು? ಅದಕ್ಕೆ ನೋಡೇ ಬಿಡೋಣ, ಸತ್ಯ ಸುಳ್ಳನ್ನ ನಿಮಗೂ ತೋರ್ಸೇ ಬಿಡೋಣ. ಈ ಉದ್ದೇಶದಿಂದ ನಾವು ಕಾಲಿಡ್ತಾ ಇದೀವಿ ಪಕ್ಷಿರಾಜಪುರಕ್ಕೆ. ಮೈಸೂರಿಂದ ಮ್ಯಾಪ್ ಹಾಕೊಂಡು ಹೋದ್ರೆ ಕರೆಕ್ಟ್ ಆಗಿ 50ರಿಂದ 60 ನಿಮಿಷದಲ್ಲಿ ಅಲ್ಲಿ ತಲುಪ್ತೀವಿ. ಎಡಗಡೆನೆ ಬೋರ್ಡ್ ಕಾಣಿಸುತ್ತೆ, ಅದ್ರ ಒಳಗಡೆ ಒಂದು ರೋಡ್ ಕಾಣಿಸುತ್ತೆ. ಆ ರೋಡ್ ಇಟ್ಕೊಂಡು ಕರೆಕ್ಟ್ ಆಗಿ ಒಂದು 5ರಿಂದ 10 ನಿಮಿಷ ಹೋದ್ವಿ ಅಂದ್ರೆ ನಾ ಹುಡುಕ್ತಾ ಇದ್ದಂತ ಆದಿವಾಸಿ ಹೇರ್ ಆಯಿಲ್ ಅವರ ಮನೆ ಸಿಗುತ್ತೆ. ಬೋರ್ಡಲ್ಲೇ ನೋಡ್ತಾ ಇರಬಹುದು, ಎಲ್ಲ ಉದ್ದುದ್ದ ಕೂದಲು ಬಿಟ್ಕೊಂಡಿದ್ದಾರೆ. ಇದನ್ನ ನೋಡಿನೇ ನನಗೂ ಈಗ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಹೌದು ಇಲ್ವೋ, ಯಾವ ತರ ಇರಬಹುದು ಅಂತ. ನಾವು ಎಷ್ಟೋ ಜನ ನಾವು ಅನ್ಕೋಬಹುದು, ಟಿವಿನೆಲ್ಲ ನೋಡ್ಬಿಟ್ಟು ಇದು ಅಷ್ಟು ರಿಯಲ್ ಆಗಿರಲ್ಲ, ಸುಮ್ಮನೆ ಅಡ್ವರ್ಟೈಸ್ಮೆಂಟಿಗೆ ಅಂತ ಆ್ಯಡ್ ತೋರಿಸ್ತಾರೆ, ಆನ್ಲೈನಲ್ಲಿ ಎಡಿಟ್ ಮಾಡ್ತಾರೆ ಅಂತ. ಆದರೆ ಇಲ್ಲಿ ಬಂದು ನೋಡಿದ್ಮೇಲೆ ನನಗೂ ಇವಾಗ ಗೊತ್ತಾಗ್ತಾ ಇದೆ, ಇದು ಖಾಲಿ ಅಡ್ವರ್ಟೈಸ್ಮೆಂಟ್ ಅಲ್ಲ. ಇಲ್ಲಿ ಯಾವ್ಯಾವ ರೀತಿ ಗಿಡಮೂಲಿಕೆ ಇದೆ, ಯಾವ್ಯಾವ ರೀತಿ ಇದನ್ನು ಬಳಸ್ತಾರೆ, ಯಾವ ಥರ ಎಣ್ಣೆನ ತಯಾರಿಸ್ತಾರೆ, ಎಲ್ಲದನ್ನು ಡೀಟೇಲ್ ಆಗಿ ಇಲ್ಲಿ ಇಟ್ಟಿದ್ದಾರೆ. ಅದು ನಾನು ನಿಮ್ಗೆ ತೋರಿಸ್ತೀನಿ, ನಿಮಗೂ ಆಮೇಲೆ ನಂಬಿಕೆ ಬರುತ್ತೆ. ಸುಮ್ಮನೆ ಯಾರು ನಂಬಕ್ಕೆ ಹೋಗ್ಬಾರಂತ. ಅದಕ್ಕೆ ಇವತ್ತು ನಾನು ಡೈರೆಕ್ಟಾಗಿ ಇಲ್ಲಿ ಬಂದು ಇವ್ರ ಜೊತೆ ಮಾತಾಡಿ ಇವತ್ತು ಏನೇನಿದೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಸಿ. ನಮಸ್ತೆ ಸರ್. ನಮಸ್ತೆ ಸರ್, ಇಲ್ಲಿ ನಾನ್ ಕೇಳಿದ ಪ್ರಕಾರ ಹಕ್ಕಿ ಪಿಕ್ಕಿ ಜನಾಂಗ ಅಂತ ಹೇಳ್ತಾರೆ. ಹೌದು ಸರ್, ನಾವೇ ಸರ್. ನೀವು ಅದರಲ್ಲೇ ಬರ್ತೀರಾ? ಹೌದು, ನಾವೇ ಅಕ್ಕಿ ಪಿಕ್ಕಿ ಜನ ಆದಿವಾಸಿ. ನೀವೇ ಇವಾಗ ಅದೇ ಜನಾಂಗ ಮುಂದೆ ಬಂದು ಇವಾಗ ನೀವು. ಆದ್ರೆ ಇವಾಗ ನಾವು ನೋಡ್ಬೇಕಾದ್ರೆ ಆನ್ಲೈನ್ ಅಲ್ಲೆಲ್ಲ ಸಿಗುತ್ತೆ ಸರ್. ಆನ್ಲೈನ್ ಅಂದ್ರೆ ಸರ್ ಅದೆಲ್ಲ ಫೇಕ್ ಪ್ರಾಡಕ್ಟ್ಸ್ ಬರುತ್ತೆ ಸರ್. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋಲಿ ಎಲ್ಲ ಫೇಕ್ ಪ್ರಾಡಕ್ಟ್ ಬರುತ್ತೆ. ಇದಂದ್ರೆ ಸರ್ ನಾವು ಸ್ವಂತವಾಗಿ ತಯಾರು ಮಾಡೋದು ಗಿಡಮೂಲಿಕೆಯಿಂದ. ಇದೇ ತರ ನಾವು 108 ಗಿಡಮೂಲಿಕೆನ ಎಣ್ಣೆಗೆ ಹಾಕಿ ಕಾಯಿಸಿ ತೆಗಿಯೋದು ಸರ್. ಈ ಗಿಡಮೂಲಿಕೆ ಎಲ್ಲಿ ಸಿಗುತ್ತೆ ನಿಮ್ಗೆ? ಸರ್ ಈ ಗಿಡಮೂಲಿಕೆ ನಾವು ಕಾಡಿಂದ ಎಲ್ಲ ತಗೊಬರ್ತೀವಿ. ಎಲ್ಲ ಕಾಡಿಂದ ನಾವು ತಗೊಬರ್ತೀವಿ ಗಿಡಮೂಲಿಕೆ ತಗೊಬಂದು ಈ ಎಣ್ಣೆ ಇಲ್ಲಿ ತಯಾರಿಸ್ತೀವಿ ಸರ್. ಓಕೆ, ನೀವು ಮನೆಯಲ್ಲೇ ತಯಾರಿಸ್ತೀರಾ? ಮನೆಯಲ್ಲೇ ತಯಾರಿಸ್ತೀವಿ, ನಿಮ್ಗೆ ತೋರಿಸ್ತೀವಿ ಸರ್ ನಾವು ಹೆಂಗ್ ತಯಾರಿಸ್ತೀವಿ ಅಂದ್ಬಿಟ್ಟು. ಎಲ್ಲ ಗಿಡಮೂಲಿಕೆನ ಎಣ್ಣೆಗೆ ಹಾಕಿ ಯಾವ ತರ ನಾವು ಮಾಡ್ತೀವಿ ಎಲ್ಲ ತೋರಿಸ್ಕೊಡ್ತೀವಿ ಸರ್. ಇದು ಆಯಿಲ್ ಬೇಕಂದ್ರೆ ಸರ್ ಆರ್ಡರ್ ಮಾಡಿದ್ರೆ ಆನ್ಲೈನ್ ಅಲ್ಲಿ ಫೇಕ್ ಬರುತ್ತೆ. ನೀವು ವಾಟ್ಸ್ಆಪ್ ಅಲ್ಲಿ ಅಡ್ರೆಸ್ ಕಳಿಸಿ, ಹೋಮ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ ಬರುತ್ತೆ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀವಿ ಅಂದ್ರೆ ಲೊಕೇಶನ್ ಕಳಿಸ್ತೀವಿ, ಲೊಕೇಶನ್ ಪರವಾಗಿ ಬನ್ನಿ ತಗೊಳ್ಳಿ ಹೋಗಿ ಸರ್. ಆಕ್ಚುಲಿ ಈ ಆಯಿಲ್ ಕೂಡ ನಮ್ಮನೇಲಿ ತುಂಬಾ ಜನ ಎಲ್ಲ ಹೇಳ್ತಾ ಇದ್ರು, ಅಲ್ಲಿ ಹೋಗ್ತಾ ಇದೆ, ಮೈಸೂರು ಹೋಗ್ತಾ ಇದೆಯಾ, ಮೈಸೂರು ಪಕ್ಕದಲ್ಲೇ ಸಿಗುತ್ತೆ ಹಕ್ಕಿ ಪಿಕ್ಕಿ ಜನಾಂಗ ಅಂತ ಒಂದು ಆದಿವಾಸಿ ಹೇರ್ ಆಯಿಲ್ ಅಂತ. ಆದ್ರೆ ನಮ್ಮ ಅಮ್ಮಂಗೆ ಅಥವಾ ನಿಮ್ಮ ಮನೇಲಿ ಇರ್ಬೋದು ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಅವ್ರು ಹೇಳ್ತಾರೆ, ಹೌದು ಯಾವ್ದೊಂದು ಕಾಲ್ ಮಾಡಿದ್ರೆ ಅವ್ರು ರಿಯಲ್ ಆಗಿ ಕೊಡ್ತಾರ ಅಥವಾ ಫೇಕ್ ಕೊಡ್ತಾರ ಅಂತ. ಅದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನಾನು ಬಂದ್ಮೇಲೆ ವಿಡಿಯೋ ಮಾಡದೆ ಆಗಲ್ಲ, ನಿಮ್ಗೊಂದು ತೋರಿಸ್ಬೇಕು ಅಂತ. ಬಟ್ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ ಅಂತ. ಅದಕ್ಕೆ ನಾವೀಗ ಇಲ್ಲಿ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಅವರು ಇದು ತೆಂಗಿನ ಎಣ್ಣೆ ಅಲ್ವಾ? ತೆಂಗಿನ ಎಣ್ಣೆಗೆ ಅವ್ರು ತಂದಿರುವಂತ ಎಲ್ಲ ಯಾವ್ದು ನಾವೇನಂತೀವಿ ಜಡಿಬೂಟಿ ಅಂತೀವಿ, ಗಿಡಮೂಲಿಕೆ ಅಂತೀವಿ, ಎಲ್ಲಾ ತರದ್ದು ನೀವು ನೋಡ್ಬೋದು. ನೆಲ್ಲಿಕಾಯಿ ಇರ್ಬೋದು, ದಾಸವಾಳ ಇರ್ಬೋದು, ಬೇರೆ ಬೇರೆ ಇದೆ, ಬೇರೆ ಬೇರೆ ಯಾರು
ನೈಸರ್ಗಿಕವಾಗಿ ಏನು ಸಿಗುತ್ತೆ ಅವೆಲ್ಲದು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಅಲ್ವಾ ಸರ್? ಅದನ್ನು ಬಳಸ್ಕೊಂಡು ತೆಂಗಿನೆಣ್ಣೆಗೆ ಹಾಕಿ ಅಲ್ಲಿ ಕುದಿಸಿ ಮಾಡೋ ಎಣ್ಣೆಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇರುತ್ತೆ. ಅದಕ್ಕೋಸ್ಕರ ಇವಾಗ ಜನ ಏನು ಮಾಡ್ತಾರಂದ್ರೆ ಇಂಟರ್ನೆಟ್ಟಲ್ಲಿ ಇವ್ರ ಹೆಸರನ್ನ ತಗೊಳ್ಳೋದು, ಇದೇ ಥರ ಸ್ಟಿಕ್ಕರ್ಸನ್ನು ತಗೊಳ್ಳೋದು, ಅದನ್ನು ತಗೊಂಡು ಅಮೆಝಾನು, ಫ್ಲಿಪ್ಕಾರ್ಟ್ ಇದರಲ್ಲಿ ಹಾಕ್ಬಿಟ್ಟು ಸೀದಾ ವಿಡಿಯೋ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ನಾವು ತಗೋತೀವಿ, ಆಮೇಲೆ ಹೇಳ್ತೀವಿ ಇದು ಫೇಕ್, ವರ್ಕ್ ಆಗಲ್ಲ ಅಂತ. ಸರ್ ಈ ತರ ಲೇಡೀಸ್ಗೆ ಈ ತರ 2 ಬಾಟ್ಲು 6 ತಿಂಗಳು ಹಚ್ಬೇಕು. 6 ತಿಂಗಳು ಕೋರ್ಸ್ ಮಾಡಿದ್ರೆ ಒಂದ್ ಲೇಡೀಸ್ಗೆ ಅದೇ ತರ ಕೂದಲು ಚೆನ್ನಾಗಿ ಬೆಳೀತದೆ. ಕೂದಲು ಉದ್ರಂಗೆ ಗಟ್ಟಿ ಮಂದವಾಗಿರುತ್ತೆ. ಓಕೆ, ಕೂದಲು ಗಟ್ಟಿ ಮಂದವಾಗಿರುತ್ತೆ, ಕೂದಲು ತೆಳುಗಾಗಲ್ಲ. ಡ್ಯಾಂಡ್ರಫ್ ಇದ್ರೆ ಡ್ಯಾಂಡ್ರಫ್ ಹೋಗುತ್ತೆ, ಕರ್ತಾ ಹೋಗುತ್ತೆ. ರಿಯಲ್ ಹೇರ್ ಸರ್. ನಮ್ಮಮ್ಮ 70 ಇಯರ್ಸ್ ಸರ್, 70 ವರ್ಷ. ಈ ತರ ಕೂದಲು ಚೆನ್ನಾಗಿ 70 ವರ್ಷ ಆದ್ರೂ ಕೂದಲು ಯಾವ ತರ ಇದೆ ಅಂದ್ರೆ ನೀವೆಲ್ಲ ನೋಡ್ತಿರಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿ, ನಾರ್ಮಲ್ ಎಣ್ಣೆ ತರನೇ ಇದನ್ನ ಯೂಸ್ ಮಾಡೋದಲ್ವಾ ಸರ್? ಇದಕ್ಕೆ ಅದು ಬೇರೆ ಪ್ರೊಸೀಜರ್ ಏನಾದ್ರು ಇದೆಯಾ? ಕೂದಲು ಮೇಲೆ ಹಚ್ಚೋದಲ್ಲ ಸರ್, ಕೂದಲು ಬೇರೆ ಹಚ್ಬೇಕು. ಕೂದಲನ್ನ ಹಿಂಗ್ ಬಿಟ್ಕೊಂಡು ಬುಡಕ್ಕೆ ಹಚ್ಬೇಕು ಸರ್. ಓಹೋ, ನಿಮ್ದು ತುಂಬಾ ಬುದ್ಧ ಇದೆ. ಕೂದಲು ಬೇರ್ಗೆ ಈ ತರ ಬೇರ್ಗೆ ಹಚ್ಬೇಕು, ಬುಡಕ್ಕೆ. ಓಕೆ ಓಕೆ, ಅಂದ್ರೆ ಡೈರೆಕ್ಟ್ ಆಗಿ ನಾವು ತಲೆ ಬುಡಕ್ಕೆ ಹಚ್ಬೇಕು, ಅದು ಸುಮ್ನೆ ಮೇಲ್ಮೇಲೆ ಹಾಕೊಂಡು ಆತರ ಮಾಡೋದಲ್ಲ. ಆತರ ಎಲ್ಲ ಬೇರ್ಗೆ ಹಚ್ಬೇಕು, ಚೆನ್ನಾಗಿ ಮಸಾಜ್ ಮಾಡಿ ಹಾಕ್ಬೇಕು. ರಾತ್ರಿ ಹಚ್ಬೇಕು, ಬೆಳಿಗ್ಗೆ ತಲೆ ಸ್ನಾನ ಮಾಡ್ಬೇಕು. ಒಂದು ವಾರಕ್ಕೆ 2 ದಿನ 3 ದಿನ ಹಚ್ಬೇಕು. ಅಂದ್ರೆ ಡೈಲಿ ಹಚ್ಬೇಕು ಅಂತಾನೂ ಇಲ್ಲ? ಇಲ್ಲ ಸರ್, ಡೈಲಿ ಅಂತ ಅಲ್ಲ. ಫಸ್ಟ್ ನಿಮ್ಗೆ ರಿಸಲ್ಟ್ ಬರಬೇಕು ಬೇಗ ಅಂದ್ರೆ ನೀವು 10 ಇಂದ 15 ದಿನ ನಿಮ್ಗೆ ರಿಸಲ್ಟ್ ಬರುತ್ತೆ. 4-5 ಡೇಸ್ ನೀವು ಕಂಟಿನ್ಯೂ ಅಪ್ಲೈ ಮಾಡಬೇಕು. ಫಸ್ಟ್ ಓಕೆ 4-5 ದಿನ ಡೈಲಿ ಮಾಡಿ, ಅದ ನಂತರ ವಾರಕ್ಕೆ 2 ದಿನ 3 ದಿನ ಆತರ ಯೂಸ್ ಮಾಡಿ. ಓಕೆ, ಕೆಲವರಿಗೆ ಸ್ವಲ್ಪ ಮಾತ್ರ ಬರಲ್ಲ, ಸ್ವಲ್ಪ ಉದುರುತ್ತೆ, ಸ್ವಲ್ಪ ಕರೆಕ್ಟ್ ಆಗಿರುತ್ತೆ, ಅಥವಾ ಮೇಲ್ಗಡೆ ಬಾಲ್ಡೆಸ್ ಬರುತ್ತೆ, ಆತರ ಇರುತ್ತೆ. ಎಲ್ಲರಿಗೂ ಸರ್ ಇದೇ ಆಗುತ್ತೆ ಸರ್ ಆಯಿಲ್. ಓಕೆ, ಈ ಆಯಿಲ್ ಯೂಸ್ ಮಾಡಿದ್ರೆ ಈ ತರ ಫುಲ್ ಕೂದಲು ಉದ್ರೋಗ್ಬಿಟ್ರು ಅಲ್ಲಿ ಕೂದಲು ಬೇರ್ಗಳು ಉಂಟಲ್ಲ, ಆ ಬೇರ್ಗಳು ಅಲ್ಲೇ ಸಣ್ಣ ಕೂದಲು ಇರುತ್ತೆ. ಅದೇ ಕೂದಲು ರೀಗ್ರೋದ್ ಆಗುತ್ತೆ, ದಪ್ಪ ಮಂದವಾಗಿ ಹೊರಗಡೆ ಬರುತ್ತೆ, ಉದ್ದವಾಗಿ ಬೆಳೀತದೆ. ಉದ್ದವಾಗಿ ಬೆಳೆಯುತ್ತೆ. ಆ ಕೂದಲು ಗಟ್ಟಿ ಮಂದವಾಗಿರುತ್ತೆ. ಡ್ಯಾಂಡ್ರಫ್ ಇದ್ರೆ ಡ್ಯಾಂಡ್ರಫ್ ಹೋಗುತ್ತೆ. ಡ್ಯಾಂಡ್ರಫ್ ಹೋಗುತ್ತೆ. ಓಕೆ, ಅಲ್ಲಿ ತುಂಬಾ ಕೂದಲು. ಇವಾಗ ಕೆಲವರಿಗೆ ಬಾಯ್ಸ್ ಅಲ್ಲಿ ತುಂಬಾ ಜನ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇವಾಗ ಮೀಸೆ ಗಡ್ಡ ಬರಲ್ಲ ಅಂತಾರೆ. ಅದಕ್ಕೆ ಇದಾಗತ್ತೆ ಅಂತ ಕೇಳಿದೀನಿ, ಆಗುತ್ತಾ? ಅದಾದ್ರೆ ಹೇಗೆ ಹಚ್ಚೋದು ಹೇಗೆ? ಇವಾಗ ಕೂದ್ಲಿಗಾದ್ರೆ ನಾವು ತಲೆಗೆ ಬಿಡಕ್ಕೆ ಇದು ಹಚ್ಚೋದೇ ಹಾಗಂದ್ರೆ ಸರ್, ಇವಾಗ ದಾಡಿ ಇಲ್ಲ ಅನ್ಕೊಳ್ಳಿ, ಈರುಳ್ಳಿನ ಕಟ್ ಮಾಡ್ಬೇಕು. ಆಯಿಲ್ ಸ್ವಲ್ಪ ಈರುಳ್ಳಿ ಮೇಲೆ ಹಾಕ್ಬಿಟ್ಟು ಎಲ್ಲಿ ದಾಡಿಗೆ ಕೂದ್ಲಿಲ್ಲ ಅಲ್ಲಲ್ಲಿ ಮಸಾಜ್ ಮಾಡಿ ಹಚ್ಚಬೇಕು. ಓಕೆ, ಅದು ಹಾಗೆ ನಾರ್ಮಲ್ ರಾತ್ರಿ ಹಚ್ಕೊಂಡು ರಾತ್ರಿ ಹಚ್ಚೋದು, ಬೆಳಿಗ್ಗೆ ವಾಶ್ ಮಾಡೋದು. ಇಲ್ಲೇ ನೀವು ನೋಡ್ತಾ ಇರ್ಬೋದು, ಇಲ್ಲೇ ಗ್ಯಾಸ್ ತರ ಇದೇ ತರ ಇಟ್ಟು ಇದರಲ್ಲೇ ಬಿಸಿ ಮಾಡಿ ಎಲ್ಲಾ ಗಿಡ ಮೂಲಕ್ಕೆ ಹಾಕ್ಬಿಟ್ಟು ಇದರಲ್ಲೇ ಅವರು ಎಣ್ಣೆನ ತೆಗಿತಾರೆ. ಮುಂಚೆ ಏನಾದ್ರು ಹಾಕಿದ್ರೆ ಈಗ ಇದಕ್ಕೆ ಆಲ್ರೆಡಿ ಎಣ್ಣೆಗೆ? ಏನು ಹಾಕಿಲ್ಲ, ಬರೀ ಬೇರ್ ಸ್ವಲ್ಪ ಹಾಕಿದೆ. ಓಕೆ ಓಕೆ, ಬೇರ್ ಸ್ವಲ್ಪ ಹಾಕಿದ್ದಾರೆ. ಸರಿ, ಇದು ನೆಲ್ಲಿಕಾಯಿ. ಇವೆಲ್ಲದು ನೀವು ನಿಮ್ಮ ಕಾಡಲ್ಲಿಂದ ಮತ್ತೆ ಇಲ್ಲೇ ತರೋದು? ಸರಿ ಸರ್. ಇದು ಗುಲಾಬಿ ಹೂವು. ಓಕೆ, ದಾಸವಾಳದ ಹೂ. ದಾಸವಾಳ ಹೂ ಮತ್ತೆ ದಂಟು. ಕಣ್ಣೀರುಳ್ಳಿ ಸರ್. ಇದು ಹೀಗೆ ಹಾಕ್ತಿವಿ, ಅದು ಬೇದ್ಮೇಲೆ ಇದು ಆಗುತ್ತದೆ. ಇದನ್ನು ಗಿಡಮೂಲಿಕೆ ಸರ್. ಇದು ಅಲೋವೆರಾನ ಈ ತರ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಂಗಿರ. ಇದು ಭೃಂಗರಾಜ್ ಸರ್. ಎಲ್ಲಾ ತರ ಗಿಡಮೂಲಿಕೆನ ನಾವು ಹಾಕ್ತಿವಿ. ಕಾಣಿಸ್ತಾ ಇದೆ, ಎಣ್ಣೆಗೆ ಹಾಕ್ಬೇಕು. ಬೇರು ಪೌಡರ್ ಎಲ್ಲ ಕಾಣಿಸ್ತಾ ಇದೆ. ಇದು ಸೀಕ್ರೆಟ್ ಪೌಡರ್ ಅಂತ. ಓಕೆ ಓಕೆ, ಇದು ಎಣ್ಣೆಗೆ ಹಾಕೋದು. ಓಕೆ, ಇದು 108 ಅಲ್ಲಿ ಇಲ್ಲಿ ಒಂದು 20 ಇರ್ಬೋದು, ಅದ್ರಲ್ಲಿ ಜಾಸ್ತಿ ಇರುತ್ತೆ. ಜಾಸ್ತಿ ಎಲ್ಲದು ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಟಿದ್ದಾರೆ. ಸೀಕ್ರೆಟ್ ಪೌಡರ್ ತರ ಅದು. ಓಕೆ ಓಕೆ, ಸೀಕ್ರೆಟ್ ಮಸಾಲಾ ಅಂತಾರಲ್ಲ, ಈ ಸೀಕ್ರೆಟ್ ಪೌಡರ್ ಎಣ್ಣೆಗೆ ಹಾಕ್ತಿವಿ. ಓಕೆ, ಎಲ್ಲ ಹರ್ಬಲ್ ನಿಮ್ ಮುಂದೆನೆ ಹಾಕ್ತಿದೀವಿ, ಯಾವ್ದು ಕೆಮಿಕಲ್ ಹಾಕಿಲ್ಲ. ಇದು ಈ ತರ ನಾವು ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋದು ಸರ್. ಈಗ ಆರ್ಡರ್ ಮಾಡಿದ್ರೆ ನಾವು ಕಳಿಸ್ತಾ ಇರ್ತೀವಿ ಸರ್. ಇಲ್ಲಾಂದ್ರೆ ಡೈರೆಕ್ಟ್ ವಿಸಿಟ್ ಮಾಡಿ ಡೈರೆಕ್ಟ್ ತಗೋಬಹುದು. ಡೈರೆಕ್ಟ್ ವಿಸಿಟ್ ಮಾಡೋರು ಇಲ್ಲಿಗೆ ಬರ್ಬೋದು, ಇಲ್ಲಿ ನೋಡ್ಕೋಬಹುದು. ಬೇಕಾದ್ರೆ ಇಲ್ಲೇ ತಗೋಬಹುದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕೆಲವರೆಲ್ಲ ಫೋಟೋಸ್ ಎಲ್ಲ ಎಡಿಟ್ ಅಂತಾರೆ. ಈ ಫೋಟೋಸ್ ಬೇರೆ ಅವರಲ್ಲ, ನಮ್ದೇ ಫೋಟೋ. ಹಿಂದ್ಗಡೆ ಬ್ಯಾನರ್ ಎಲ್ಲ ಇದೆಯಲ್ಲ, ಇವ್ರದೇ ಫುಲ್ ಫ್ಯಾಮಿಲಿ. ನಿಮ್ದೇ? ನಮ್ಮ ಮಿಸ್ಸೆಸ್ ಓಕೆ, ಫೋಟೋ ಇರೋದು ನಮ್ದು ಇಬ್ಬರೇ ಫೋಟೋ. ಓಕೆ, ಇಲ್ಲೇ ಇದೆ ನೋಡಿ ಸರ್. ಕೂದು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ನಾವು ಎಣ್ಣೆನೆ ಹಾಕೋದು. ಪಾಂಡ್ಲಿ ತಲೆ ಅವರು ನಮ್ಮಲ್ಲಿ ಇಲ್ಲ. ಎಷ್ಟು ವರ್ಷ ಮಾಡ್ತೀರಾ ಸರ್ ನೀವು? ಸರ್ ಅದು ನಮ್ಮ ತಾತ ಮುತ್ತಾದ ಕಾಲದಿಂದ ಬಂದು ಇದೇ ಮಾಡ್ತಿರೋ ಕೆಲಸ. ಫಸ್ಟ್ ಅಂದ್ರೆ ಊರಲ್ಲಿ ಹೋಗಿ ಮನೆ ಹತ್ರ ಹೋಗಿ ಹೇಳ್ತಾ ಇದ್ರು. ಈಗೆಲ್ಲ ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ವಿಡಿಯೋ ನಡೀತಾ ಇದೆ ಸರ್. ಅದರಿಂದ ಸ್ವಲ್ಪ ಫೇಮಸ್ ಆಗ್ತಾ ಇದ್ದಾರೆ ಆದಿವಾಸಿ ಜನ. ಕರೆಕ್ಟ್ ಕರೆಕ್ಟ್. ಇದೇ ಹೆಸರಲ್ಲಿ ಕೆಲವರು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋದಲ್ಲಿ ಎಲ್ಲ ಫೇಕ್ ಪ್ರಾಡಕ್ಟ್ ಮಾಡ್ತಾರೆ. ಕರೆಕ್ಟ್. ಅದು 399, 499, 599 ಸೇಲ್ ಮಾಡ್ತಾರೆ ಸರ್. ಇದು 1500. ನೀವು ಚಾನಲ್ ಕಡೆಯಿಂದ ಬಂದ್ರೆ 200 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ. ಡೆಲಿವರಿ ಚಾರ್ಜ್ ಕೂಡ ನಮ್ಮ ಕಡೆಯಿಂದ ಫ್ರೀ ಆಗಿ ಕೊಡ್ತೀರಾ. ಸರಿ, ಹೋಮ್ ಡೆಲಿವರಿ ಸಿಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ಬಂದು ತಗೋಬಹುದು. ಯಾವ್ದೇ ರೀತಿ ಅನುಮಾನ ಬೇಡ. ನೀವೀಗ ನನ್ನ ವಿಡಿಯೋ ನೋಡ್ತಾ ಇರೋರಿಗೂ ಅನಿಸ್ತಾ ಇರ್ಬೋದು ತಗೋಬಹುದು, ನಂಬಿಕೆ ಇದೆ ಅಂತ. ಹಂಗೇನಾದ್ರೂ ತಗೊಳ್ಳೋದಿದ್ರೆ ನಿಮ್ಮ ಮನೇಲಿ ಕೂತ್ಕೊಂಡೆ ಆರ್ಡರ್ ಮಾಡೋದಾದ್ರೆ ಈ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದಲ್ಲ. ವಾಟ್ಸಪ್ ಮಾಡಿದ್ರೆ ಸಿಗುತ್ತೆ.
ಯಾರಾದ್ರೂ ನನ್ನ ವಿಡಿಯೋ ನೋಡಿ ಬರೋರಿದ್ರೆ ಅವ್ರಿಗೆ ಹೇಳಿ, ಅಥವಾ ಮೆಸೇಜ್ ಮಾಡಿದಾಗ ಅಥವಾ ಕಾಲ್ ಮಾಡಿದಾಗ ಹೇಳಿ ನಾನು ವಿಡಿಯೋ ನೋಡಿದ್ದೀನಿ ಅಂತ, ನಿಮ್ಗೊಂದು ಎಕ್ಸ್ಟ್ರಾ 200 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ. ಡೆಲಿವರಿನ ಒಂದು ಫ್ರೀ ಕೊಟ್ಬಿಡಿ ಸರ್. ಡೆಲಿವರಿ ಚಾರ್ಜ್ ಫ್ರೀ ಆಗಿ ಕೊಡ್ತೀವಿ ಸರ್. ನಿಮ್ಮ ಕಡೆಯಿಂದ ಡೆಲಿವರಿ ಚಾರ್ಜ್ ಫ್ರೀ ಆಗಿ ಕೊಡ್ತೀವಿ. ನೀವು ಎಲ್ಲೇ ಇರಿ, ಫುಲ್ ಇಂಡಿಯಾ, ಆಲ್ ಇಂಡಿಯಾ ಸರ್ವಿಸ್ ಇದೆಯಾ? ಓಕೆ, ನಾವು ಕನ್ನಡದ, ನನ್ಗೆ ಗೊತ್ತು ಆಲ್ಮೋಸ್ಟ್ ಎಲ್ಲ ಕನ್ನಡದವ್ರು ನೋಡ್ತಾ ಇರ್ತೀರಾ. ತುಂಬಾ ದೂರ ಆಗ್ಬೋದು ತುಂಬಾ ಜನಕ್ಕೆ, ನಮ್ಮ ಮಂಗಳೂರು ಕಡೆಯವ್ರಿಗೆ ಅಥವಾ ಬೆಂಗಳೂರು ಅವ್ರಿಗೆಲ್ಲ. ನೀವು ಯಾರಾದ್ರೂ ಕಾಲ್ ಮಾಡಿದ್ರೆ ಹೇಳಿ ನಾನು ವಿಡಿಯೋ ನೋಡಿರೋದು ಅಂತ, ನಿಮಗೆ 200 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಅದ್ರ ಜೊತೆಗೆ ಡೆಲಿವರಿ ಕೂಡ ಫ್ರೀ ಆಗಿ ಮಾಡ್ಕೊಡ್ತಾರೆ, ನಿಮ್ಮ ಮನೆಗೆ ಬಂದ್ಬಿಡುತ್ತೆ. ಹೊಟ್ಟೆಗೆಣ್ಣೆ ಹಾಕೋ ಏಜಲ್ಲಿ ನಾನು ತಲೆಗೆಣ್ಣೆ ತಗೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ನಿಮಗೂ ಬೇಕಾದ್ರೆ ಈ ಕೆಳಗಡೆ ಕಾಣಿಸ್ತಾ ಇರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಬಹುದು. ಅಕ್ಕಿ ಪಿಕ್ಕಿ ಜನಾಂಗ ಅಂದ್ರೆ ನಮ್ಮ ಕರ್ನಾಟಕದವರೇ. ದೇಶಾದ್ಯಂತ ಹೆಸರು ಮಾಡ್ತಾ ಇದ್ರು, ನಮ್ಮವರಲ್ಲೇ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರಾದ್ರೂ ಯೂಸ್ ಮಾಡಿರೋರಿದ್ರೆ ಕಮೆಂಟ್ ಮಾಡಿ. ಯೂಸ್ ಮಾಡಬೇಕು ಅನ್ನೋರಿದ್ರೆ ಈ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.